ಬಿಜೆಪಿ ಸರ್ಕಾರ ಬಂದ ಕೂಡ ಕಾಂಗ್ರೆಸ್ನವರು ಆ ವಿರೋಧ ಮಾಡು, ಹಿಂಗ್ ಮಾಡಿ ಸಂಸ್ಥೆ ಹಾಳು ಮಾಡ್ತೀರಿ ಹೊರತು ನೀವು ಏನು ಉತ್ತಮ ಸಲಹೆ ಕೊಟ್ಟಿದ್ದೀರಿ. ಅದಕ್ಕೆ ನಾ ಹೇಳ್ತೀನಿ, ಕನಿಷ್ಠ ಒಬ್ಬ ಸದಸ್ಯನಿಗೆ ಜವಾಬ್ದಾರಿ ಬೇಕು. ಅವ ಒಂದ್ 2 ಜನರಲ್ ಬಾಡಿನೂ ಬರ್ಲಿಕ್ಕೆ ಆಗುದಿಲ್ಲ. ಅವ ಒಂದು ₹100 ಡೆಪಾಸಿಟ್ ಇಡುದಿಲ್ಲ, ಒಂದು ₹100 ಸಾಲ ತಗೋದಿಲ್ಲ. ಅವನ ಚುನಾವಣೆಗೆ ಸ್ಪರ್ಧೆ ಮಾಡುವಂತದ್ದು ಅವಕಾಶ ಬಿಸ್ನೆಸ್ ಮಾಡುದಿಲ್ಲ. ಅವರು ಕ್ಲಿಯರ್ ಇರ್ತಾರೆ. ಈಗ ನಾವೇನಾಗ್ತದೆ, ನಾವು ಸಾಲಾನು ತಗೋತೀವಿ, ಸಾಲಾನು ಕೊಡ್ತೀವಿ. ಈ 2 ಪಾಯಿಂಟ್ ಬದಲಾವಣೆ ಆಗ್ಬೇಕಂತ ಹೇಳುವಂತದ್ದು ಒಂದು. ಇನ್ನೊಂದು ಅಧ್ಯಕ್ಷರೇ, ಇಲ್ಲಿ ನಾ ಹೇಳ್ದಲ್ಲ, ನೀವು ನಾಮಿನೇಷನ್ ಅನ್ನೋಂಥದ್ದು ಸಹಕಾರ ಕ್ಷೇತ್ರ ದಯವಿಟ್ಟು ತರಬೇಕು. ನಾವು ಯಾವುದೇ ಇಲ್ಲಿ ಎಲ್ಲರೂ ಬಹುತೇಕ ಎಲ್ಲ ಶಾಸಕರುಗಳು ಎಲ್ಲ ಎಷ್ಟೋ ಮಂದಿ ಸೌಹಾರ್ದದವ್ರಿದ್ದೀವಿ, ಸಹಕಾರ ಕ್ಷೇತ್ರದಾಗ ಇದೀವಿ. ಕಟ್ಟಿದ್ದು ನಾವ್ರಿ, ನಾವು ಕಟ್ಟಿದ್ದನ್ನ ಯಾರೋ ಬಂದು ಲೂಟಿ ಮಾಡ್ಲಕತ್ರ. ನಾವು ನೋಡ್ರಿ, ಈಗ ನಂದೇ ಸೌಹಾರ್ದ ಇದೆ, ರಾಜ್ಯಕ್ಕೇ ನಾನ್ ನಂಬರ್ 1. 3,200 ಕೋಟಿ ರೂಪಾಯಿ ಡೆಪಾಸಿಟ್ ಇದೆ ನನ್ನ ಬಳಿ. ಯಾರು ವಿಶ್ವಾಸ ಮೇಲೆ? ಅದು ಅಲ್ಲಿರುವಂತ ಒಬ್ಬ ವ್ಯಕ್ತಿ ವಿಶ್ವಾಸ ಮೇಲೆ. ನೀವು ಅಲ್ಲಿ ತಂದು ನಾಮಿನೇಷನ್ ಮಾಡಿ ಜಗಳ, ಸಹಕಾರಿ ಕ್ಷೇತ್ರದಾಗ ನೀವು ಜಗಳ. ಇಲ್ಲೇ ಅದ ಶಿವಾನಂದ ಪಾಟೀಲ್, DCC ಬ್ಯಾಂಕ್ನಾಗ ನಾವು ಏನಾರ ಹಸ್ತಕ್ಷೇಪ ಏನು ಅದು ಮಾಡೋದ್ರಿಂದ ಏನು ಲಾಭ ಇಲ್ಲ, ಬರೀ ಘರ್ಷಣೆ ಆಗ್ತದೆ. ಈ DCC ಬ್ಯಾಂಕ್ನಾಗ ಜಗಳ ಆಡ್ಕೊತ ಅವ್ರ ಸಂಸ್ಥೆಗಳು ಅವ್ರು ಇರ್ತಾರೆ, ನಮ್ಮ ಸಂಸ್ಥೆದಾಗ ನಾವು ಇರ್ತೀವಿ. ಇದರಿಂದ ರಾಜಕೀಯದಿಂದ ದೂರ ಇಡದೇ ಇದ್ರೆ, ರಾಜಣ್ಣ ಅವ್ರಂತಾರ ಕಾಲದಲ್ಲಿ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಯಾರು ಹೇಳ್ತಾರೆ ನೋಡ್ರಿ, ನೀವು ಯಾರ ಆತ್ಮಸಾಕ್ಷಿ ಇಲ್ಲಿ ಇದ್ದಂತ ಶಾಸಕರು, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, JDS ಇರ್ಲಿ, ಇಂಥ ವಿಷಯ ಬಂದಾಗ ವಿರೋಧ ಮಾಡೋದು ನಾವು ಮಾಡೇಬೇಕು. ಮಾಡದೇ ಇದ್ರೆ ಸಹಕಾರಿ ಕ್ಷೇತ್ರನೇ ಹಾಳಾಗ್ತದೆ. ಈಗ ಏನು ನಮಗಂತೂ ಏನು ಭಯ ಇಲ್ಲ, ನಾವೇನೋ ಲೂಟಿ ಮಾಡಲ್ಲ, ಎತ್ತು ಹಾಕಿಲ್ಲ. ಅದೇ ರಾಜಣ್ಣ ಇಲ್ಲ, ಇಲ್ಲ ಒಂದ್ ದಿವಸ ನೀವು ಅಭಿಪ್ರಾಯ ಬೇರೆ ಹೋಗ್ಬಾರ್ದು. ಇಲ್ಲ, ಯಾವ್ದು ಅಸಿಸ್ಟೆಂಟ್ ಸೊಸೈಟೀಸ್ ಇದಾವೆ ಅಲ್ಲಿಗೆ ಮಾತ್ರ ನಾಮಿನೇಷನ್, ಎಲ್ಲಾ ಸೊಸೈಟಿಗಳಿಗೂ ಬರೋದಿಲ್ಲ. ಈಗ ಏನಾಗ್ತದ್ರಿ, ಯಾವುದೋ ಮೂಲದಿಂದ ನಾವು ಒಂದು ಇದ್ರಾಗ ಅಲಾಟ್ಮೆಂಟ್ ತಗೊಂಡಿರ್ತೀವಿ, ಒಂದು ಜಮೀನು, ಒಂದ್ ಯಾವ್ದೋ ಒಂದು ಸಹಕಾರದ ಲೋಕಸಭಾ ಸದಸ್ಯರು ಒಂದು 5 ಲಕ್ಷ ರೂಪಾಯಿ ನಮ್ ಕಟ್ಟಡಕ್ಕೆ ತಗೊಂಡಿರ್ತೀವಿ. ಯಾವ್ದೋ ನೀವು ಸಬ್ಸಿಡಿ ಕೊಟ್ಟಿರ್ತೀರಿ. ಈ ಕೊಟ್ಟಾಗ ನೀವು ಬಂದು ನಾಮಿನೇಷನ್ ಮಾಡಿದ್ರೆ ಮತ್ತ ಪ್ರಜಾತಂತ್ರದಿಂದ ಆರಿಸಿ ಬಂದಂತ ಪರಿಸ್ಥಿತಿ ಜಾತಿಯವರೆಗೂ ನೀವು ಏನು ನ್ಯಾಯ ಕೊಟ್ಟ. ಈ ರೀತಿ ನಾವು ಕೈ ಮುಗಿದು ಕೇಳ್ಕೋದಿಷ್ಟೇ, ನೀವು ರಾಜಕೀಯ ಮಾಡೋಣ, ನೀವು ನಮ್ಮ ಮೇಲೆ ಟೀಕಾ ಮಾಡ್ರಿ, ನಾವು ನಿಮ್ಮ ಮೇಲೆ ಮಾಡ್ತೀವಿ, ನಿಮ್ ಇದ್ದೇ ಇರ್ತದೆ. ಆದ್ರೆ ಸಹಕಾರಿ ಕ್ಷೇತ್ರ ಒಂದು ಪವಿತ್ರ ಕ್ಷೇತ್ರ. ಅದಕ್ಕೆ ದಯವಿಟ್ಟು ನಮ್ಮ ಮಾನ್ಯ ಸಚಿವರು ಇದೇನು ನಾಮಿನೇಷನ್ ರಿಸರ್ವೇಶನ್ ಅನ್ನ ವಾಪಸ್ ತಗೊಂಡು ಉಳಿಕಿದಕ್ಕೆಲ್ಲದಕ್ಕೂ ನಮ್ ಸಹಮತ ಇದೆ. ತಾವೇನೋ ನಿರ್ಣಯ ತಗೋತಿರೋದು ಬದ್ದಿದೀವಿ. ಆದ್ರೆ ದಯವಿಟ್ಟು ಇದನ್ನ ಮಾತ್ರ ಪ್ರತಿಷ್ಠೆ ಮಾಡ್ಕೊಳಾರ್ದ. ಯಾರೋ ಹೇಳ್ತಾರ್ರಿ, ಯಾವನೇ ಒಬ್ಬ ಕೆಲವೊಂದು ಮಂದಿ ರಾಜಕಾರಣ ಹಿಂಗಿರ್ತಾರೆ, ಯಾವ ಕಾರಣದಿಂದ ಸುಮ್ಮ ಲೀಡರ್ ಆಗಿರ್ತಾರೆ. ನಮ್ಮ ಒಳಗುದಿನೇ ಬೇರೆ, ಏನು ಕೆಲಸ ಇಲ್ಲಾರ್ದವ್ರು ಏನೋ ಬಂದ ರಾಜಕಾರಣದಾಗ ಯಾವ್ದೋ ಜಾತಿ ಆಗಿಬಿಟ್ಟಿರ್ತಾರೆ ದೊಡ್ಡ ಮನುಷ್ಯರು. ಅದು ಅವ್ರಿಗೆ ಇರ್ತದೆ, ರಿಸರ್ವೇಶನ್ ತರಬೇಕು. ದಯವಿಟ್ಟು ಅದನ್ನ ಒಂದು ಕೈ ಬಿಟ್ಟು ಉಳಿಕೆದನ್ನ ಸೀಮಿತವಾಗಿ